ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ, ಶಾಲು. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಆತನ ಕೃಪಾ ವರಗಳಿಂದ ಪ್ರತಿದಿನ ನಮ್ಮ ಜೊತೆ ಮಾತಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು ಒಳ್ಳೆ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನೆಂದರೆ ಉತ್ತಮವು ಉನ್ನತನಿಗೆ ಎಂಬುದಾಗಿ. ಉತ್ತಮವು ಉನ್ನತನಿಗೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ 2 ಸಾಮುವೇಲ 24ನೇ ವಚನ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ವೇದವಿದ್ದರೆ ತೆಗೆದು ಧ್ಯಾನ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸುವೆನು. ಆಮೀನ್. ಪ್ರೀತಿಯುಳ್ಳ ಮಕ್ಕಳೇ, ಇಲ್ಲಿ ವಾಕ್ಯ ನೋಡುವುದಾದರೆ, ನಾನು ನಿನಗೆ ಯಜ್ಞವಾಗಿ ಸಮರ್ಪಿಸ್ತೇನೆ ಎಂಬುದಾಗಿ ದೇವರು ಸಾಮುವೇಲನಿಗೆ ಹೇಳ್ತಾ ಇದ್ದಾರೆ. ದೇವರೇ, ನನ್ನ ಜೀವಿತದಲ್ಲಿ ನಾನು ಏನು ಮಾಡ್ತೀನಿ, ನಾನು ಯಜ್ಞವಾಗಿ ನಿನಗೆ ಅರ್ಪಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಅದೇ ಥರ ಮತ್ತಾಯನ ಬರೆದ ಸುವಾರ್ತೆಯನ್ನು ನೋಡುವುದಾದರೆ ಬರಹಗಾರರು ಈ ರೀತಿ ಹೇಳ್ತಾರೆ ನೋಡಿ. ತ್ಯಾಗದವಾದ ಕೊಡುಗೆಯ ಬಗ್ಗೆ ಪಸ್ಕ ಹಬ್ಬ ಮುಂಚೆ 2 ದಿವಸ ಆದಮೇಲೆ 2ಗಿಂತ ಮುಂಚೆ ನಡೆದ 2 ಉದಾಹರಣೆಗಳನ್ನು ನೋಡಬಹುದು. ಪ್ರೀತಿಯ ಮಕ್ಕಳೇ, ಮತ್ತೇನ ಬರೆದ ಸುವಾರ್ತೆ 26ನೇ 2ನೇ ವಾಕ್ಯ ಹೇಳ್ತದೆ, ತ್ಯಾಗದ 2 ವ್ಯಕ್ತಿಗಳು ಮಹಿಳೆಯರೇ. ಒಬ್ಬಳು ತನ್ನಲ್ಲಿದ್ದ ಕೊನೆಯ 2 ಕಾಸುಗಳನ್ನು ಕೊಟ್ಟು ಬಿಟ್ಟ ಬಡವ ವಿಧವೆ ಎಂಬುದಾಗಿ. ಮಾರ್ಕನ ಬರೆದ ಸುವಾರ್ತೆ 12ನೇ 41ನೇ ವಚನ ಹಿಡಿದು 44ನೇ ವಚನ. ಲೂಕನ ಬರೆದ ಸುವಾರ್ತೆ 21 4ನೇ ವಚನ. ಇನ್ನೊಬ್ಬಳು ತನ್ನಲ್ಲಿದ್ದ ಬಹು ಬೆಳೆಯುಳ್ಳ ತೈಲವನ್ನು ಯೇಸುವಿನ ಮೇಲೆ ಸುರಿದ ಮಹಿಳೆ ಎಂಬುದಾಗಿ. ಮತ್ತೈನ ಬರೆದ ಸುವಾರ್ತೆ 26ನೇ 6ನೇ ವಚನ ಹಿಡಿದು 13ನೇ ವಚನ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಈ 2 ಕಾರ್ಯಗಳನ್ನು ಕರ್ತನು ಅಗಾಧವಾಗಿ ಪ್ರಶಸ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ಈ 2 ಸ್ತ್ರೀ ತಮ್ಮ ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾಣಿಕೆಯನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಬಹುದು. ಇಲ್ಲಿ ನೋಡುವುದಾದ್ರೆ ಇಲ್ಲಿ ಒಂದು ಒಳ್ಳೆ ಪಾಠನ ಇದರಲ್ಲಿ ಕಲಿಬಹುದು. ಈ 2 ಸ್ತ್ರೀಯರು ತಮ್ಮ ಭವಿಷ್ಯಕ್ಕಿಂತ ದೇವರನ್ನೇ ಹತ್ತುಕೊಂಡರು. ದೇವರೇ, ಈ ಲೋಕದಲ್ಲಿ ನಾವು ಎಷ್ಟೇ ಇದು ಆದರೂ ಕೂಡ ನಾವು ನಿನ್ನಲ್ಲೇ ಉಲ್ಲಾಸಿಸ್ತೀವಿ ಎಂಬುದಾಗಿ ತಮ್ಮ ಜೀವಿತನೇ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ವಿಧವೆ ತನ್ನಲ್ಲಿದ್ದಂಥ 2 ಕಾಸನ್ನ ಅವಳು ಕಾಣಿಕೆ ಕೊಡ್ತಾಳೆ. ದೇವರು ಅಲ್ಲಿ ಹೋಗ್ತಾರೆ, ಆ ಊರಲ್ಲಿ ಹೋಗುವಾಗ ಎಲ್ಲ ಜನರು ಕೊಡ್ತಾರೆ ಕಾಣಿಕೆನ ಎತ್ತಿ ಕೊಡ್ತಾ ಇದ್ದಾರೆ. ಆದರೆ ಈ ವಿಧವೆ ತನ್ನಲ್ಲಿದ್ದಂಥ ಬಡತನಲ್ಲಿರಿದ್ರು ಕೂಡ ಪೂರ್ಣ ಮನಸ್ಸಿಂದ ಕಾಣಿಕೆ ಕೊಡುವಾಗ ದೇವ್ರು ನೋಡ್ತಾರೆ, ಅಯ್ಯೋ ಇವಳಿಂದ ನಾನು ಮೆಚ್ಚಿದ್ದೇನೆ, ಇವಳಲ್ಲಿ ಇದ್ದನ್ನೆಲ್ಲ ದೇವರಿಗೆ ಕೊಟ್ಟಿದ್ದಾಳೆ ಎಂಬುದಾಗಿ ದೇವ್ರ ಸಂತೋಷಗೊಳ್ಳುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನ ನಾವು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀವಿ, ನಮ್ಮ ಭವಿಷ್ಯದ ಬಗ್ಗೆ ನಾವು ಬಹಳ ಕುರಿತು ಚಿಂತೆ ಮಾಡ್ತೀವಿ. ಅಯ್ಯೋ, ನಾನು ಹೇಗೆ ಜೀವಿಸಲಿ, ನಾನು ಹೇಗೆ ದೊಡ್ಡವನಾಗಿ ನನ್ನ ಭವಿಷ್ಯ ಕಟ್ಕೊಳ್ಳಿ ಎಂಬಂತ ನಾವು ಚಿಂತೆಯಲ್ಲಿ ಇದ್ದೀವಿ. ಆದರೆ ಈ 2 ಸ್ತ್ರೀ ತಮ್ಮ ಜೀವಿತನ ದೇವರಿಗೆ ಅರ್ಪಿಸ್ತಾ ಇದ್ರು. ದೇವರೇ, ಈ ಲೋಕದಲ್ಲಿ ನಮಗೇನು ಬೇಕಾಗಿಲ್ಲ, ಆದರೆ ನೀನು ನಮಗೆ ಬೇಕು ಎಂಬುದಾಗಿ ಪ್ರೀತಿಯಿಂದ ಕೇಳ್ತಾ ಇದ್ದರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ ನೋಡಿ, ಹೇಳ್ತಾರೆ, ತನಗಿದ್ದೆಲ್ಲ ತನ್ನ ಜೀವಿತವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ ನೋಡ್ತೀವಿ. ದಶಮಾಂಗ ದೇವರಿಗೆ ಅರ್ಧ ಕಾಣಿಕೆನ ಅವ್ರು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಕಾಣಿಕೆನ ಕೊಟ್ಟಿದ್ದಳು ಎಂಬುದಾಗಿ ನೋಡ್ತೀವಿ. ನಾವು ಒಂದು ವೇಳೆ ಅಯ್ಯೋ ನನ್ನಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ಎಷ್ಟೋ ಸಂಪಾದನೆ ಮಾಡ್ತಾರೆ, ಎಷ್ಟೋ ಕೋಟ್ಯಾಂತ ಜನರು ಸಮಯನ ದುಡ್ಡಿಗಾಗಿ ಜಮಾ ಮಾಡ್ತಾರೆ, ಅದು ಸಂತೋಷ ಇಲ್ಲಂತಲ್ಲ. ಆದರೆ ದೇವರಿಗೆ ನಾವು ಏನು ಕೊಡ್ತಾ ಇದ್ದೀವಿ, ನಾವು ಸಮಯನ ಕೊಡ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲ, ಏನಿಲ್ಲ. ಆದರೆ ದಶಮಾಂಬಕ ಅಂದರೆ 2 ರೀತಿಯಲ್ಲಿ ನೋಡ್ಬೋದು. ಪ್ರೀತಿಯ ಮಕ್ಕಳೇ, ಒಂದು ದೇವರಿಗೆ ಸಮಯವನ್ನು ಕೊಡೋದು, ಇನ್ನೊಂದು ವಾಕ್ಯಗಳನ್ನ ಧ್ಯಾನ ಮಾಡುವುದು, ಇನ್ನೊಂದು ಪ್ರತಿದಿನ ದೇವ್ರ ಜೊತೆಯಲ್ಲಿ ಇರುವುದು, ಅದೆಲ್ಲ ಒಂದು ದಶಮಾಂಬಕವಾಗಿ ನಾವು ನೋಡ್ಬೋದು. ಅದೇ ಥರ ಈ ಸ್ತ್ರೀ ಕೂಡ, ದೇವರೇ ನನ್ನಲ್ಲಿ ಏನಿಲ್ಲ, ನಾನು ಬಡವಳಾಗಿದ್ದೆ, ಆದರೆ ನನ್ನಲ್ಲಿರೋದು ಇಷ್ಟೇ ಎಂಬುದಾಗಿ ಪೂರ್ಣ ಮನಸ್ಸಿಂದ ಕೊಟ್ಟಿದ್ದಾಳೆ ಎಂಬುದನ್ನು ನೋಡ್ತೀವಿ. ಆದರೆ ನಾವು ಈ ದಿನಗಳಲ್ಲಿ ದೇವರಿಗೆ ಸಮಯನ ಕೊಡ್ತಾ ಇಲ್ಲ, ದೇವರಿಗೆ ನಾವು ಕಾಣಿಕೆನ ಕೊಡ್ತಾ ಇಲ್ಲ. ನಾವು ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದೀವಿ, ನಾವು ಇಷ್ಟ ಬಂದ ಹಾಗೆ ಖರ್ಚು ಮಾಡಿ ಮಜಾ ಮಾಡ್ತೀವಿ. ಆದರೆ ದೇವರಿಗೆ ನಾವು ಸಮಯನ ಕೊಡಬೇಕು, ದೇವರಲ್ಲಿ ನಾವು ಬೆಳಿಬೇಕೆಂಬುದಾಗಿ ಈ ಸ್ತ್ರೀ ನಮಗೆ ಹೇಳ್ತಾ ಇದ್ದಾರೆ. ನೋಡಿ, ಭವಿಷ್ಯಕ್ಕಾಗಿ ದೇವರನ್ನು ಸಂಪೂರ್ಣವಾಗಿ ನಂಬಿದಳು, ಇನ್ನು
ಮತ್ತ ಇನ್ನೊಬ್ಬ ಸ್ತ್ರೀ ನೋಡ್ತಾರೆ. ಇನ್ನೊಬ್ಬಳು ಸ್ತ್ರೀ ಬಗ್ಗೆ ನೋಡೋದಾದ್ರೆ ತನ್ನ ತೈಲವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ತಾಳೆ. ಎಣ್ಣೆನ ತಲೆಯಿಂದ ಕಾಲಿವರೆಗೂ ಆ ಎಣ್ಣೆನ ತುಂಬಾ ಬೆಲೆ ಉಳ್ಳದು, ಅಂಗಡಿಯಲ್ಲಿ ನೋಡಿದ್ರೆ ಅಷ್ಟು ರೇಟ್ ಇರೋಂಥ ಒಂದು ತೈಲ ಎಣ್ಣೆನ ಅವ್ರು ಸಂಪೂರ್ಣವಾಗಿ ಕೊಡ್ತಾಳೆ. ಇನ್ನೊಬ್ಬಳು ಸ್ತ್ರೀ, ಆ ದೇವ್ರು ಎಷ್ಟು ಸಂತೋಷ, ಅಯ್ಯೋ ಇವಳು ಸ್ತ್ರೀ ನನ್ನಲ್ಲಿ ಇದ್ದಂಥ ನಮ್ಮ ಹಾಳಲ್ಲಿ ಇದ್ದಂಥ ಎಣ್ಣೆ ಎಲ್ಲ ನನಗೆ ಕೊಟ್ಟಿದ್ದಾಳೆ ಎಂಬುದಾಗಿ ಸಂತೋಷದಿಂದ ಸ್ವೀಕರಿಸ್ತಾರೆ ದೇವರು. ಅದೇ ಥರ ನಮ್ಮ ಜೀವಿತದಲ್ಲಿ ದೇವ್ರಿಗೆ ನಾವು ಕೊಡಬೇಕು, ನಾವು ಪ್ರೀತಿ ಮಾಡ್ಬೇಕು ದೇವರಿಗೆ. ದೇವ್ರೆ ನನ್ನಲ್ಲಿದ್ದ ಎಲ್ಲಾನು ಸಂಪೂರ್ಣವಾಗಿ ಕೊಡ್ತೀನಿ, ನೀ ನನಗೆ ಸಹಾಯ ಮಾಡು, ನೀನಲ್ಲಿ ನನ್ನ ಭವಿಷ್ಯ ಇದೆ, ನಿನ್ನಲ್ಲಿ ಅದ್ಭುತವಿದೆ ಎಂಬುದಾಗಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಪ್ರೀತಿ ದೇವ ಮಕ್ಕಳೇ, ಅವಳು ಎಣ್ಣೆ ತೈಲ ದೇವರಿಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ರು. ಆ ಶಿಷ್ಯರೆಲ್ಲ ಪ್ರಶ್ನೆ ಮಾಡ್ತಾರೆ, ಅಯ್ಯೋ ದೇವರೇ ಇವಳು ಎಲ್ಲಿಂದ ಬಂತ ಅಂತ ಇದ್ದಾರೆ, ಆದರೆ ನೀವಾದರೂ ಏನು ಮಾಡಲಿಲ್ಲ, ಆದರೆ ಈಕೆ ಆದರೂ ನನಗೆ ಪ್ರೀತಿಯಿಂದ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ಎಂಬುದಾಗಿ ಸಂತೋಷದಿಂದ ಹೇಳ್ತಾರೆ. ಹೌದು ಪ್ರೀತಿ ಇದೆ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಿಗೆ ಸಮಯನ ಕೊಡಬೇಕು, ದೇವರಲ್ಲಿ ನಾವು ಬೆಳಿಬೇಕು. ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ದೇವರು ಸಂತೋಷವಾಗ್ತಾನೆ ಎಂಬುದಾಗಿ ನೋಡ್ತೇವೆ. ನೋಡಿ, ಭರಣಿಯನ್ನು ತೆರೆದರೆ ಅದರಲ್ಲಿರುವ ಎಲ್ಲ ಜಾಸ್ತಿ ಎಣ್ಣೆಗಳನ್ನು ಇತ್ತು ಎಂಬುದಾಗಿ ನೋಡ್ತೇವೆ. ಆದರೆ ಇಲ್ಲಿ ಸ್ವಾರ್ಥ ಸೇವೆಯಲ್ಲಿ ಯಥಾರ್ಥವಾಗಿ ಆಸಕ್ತಿ ಉಳ್ಳವರು ದಶಮಾಮ ಕೊಡುವ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಆದರೆ ಮನೋಭಯದಿಂದ ಹೊರ ಬರಬೇಕೆಂಬುದಾಗಿ ಗಲಾತ್ಯ ಬರೆದ ಪತ್ರಿಕೆ 3:24-25 ವಚನ ಇರ್ತದೆ. ಮಕ್ಕಳನ್ನು ಶಾಲೆಗೆ ಕರೆದು ಒಯ್ದು ಅವನನ್ನು ಕೇಡಿನಿಂದ ರಕ್ಷಿಸುವಂತೆ ಅವರನ್ನು ರಕ್ಷಿಸುತ್ತವಾಗಿ. ನೋಡಿ, ಆ ಗ್ರೀಕರು ಶಾಲೆಗೆ ಕಳಿಸ್ತಿದ್ರು ಮಕ್ಕಳಿಗೆ. ಅದೇ ತರ ನಮ್ಮ ಜೀವಿತದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡ್ತೇವೋ, ನಮ್ಮ ಜೀವಿತದಲ್ಲಿ ಮಕ್ಕಳಿಗೆ ದೇವ್ರ ಬಗ್ಗೆ ನಾವು ಹೇಳಬೇಕು, ದೇವ್ರ ಮಾರ್ಗದಲ್ಲಿ ನಾವು ನಡೆಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿ ಇದೆ ಮಕ್ಕಳೇ, ಅದೇ ತರ ನಮ್ಮ ಈ ದಿನಗಳು ನೋಡಿದರೆ ನೋಡಿ, ಅದೇ ದಿನದಲ್ಲಿ ಯೇಸು ಆ ಸ್ತ್ರೀಯಿಂದ ಅಭಿಷೇಕಿಸಲ್ಪಟ್ಟರು. ತಕ್ಷಣ ಇಸ್ಕರಿ, ನೋಡಿ, ಆ ಇಬ್ಬರು ಸ್ತ್ರೀ ಅಭಿಷೇಕಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಇಸ್ಕರಿಯೂದ ದೇವರ ಶಿಷ್ಯರಾಗಿದ್ದರು. ಆತ ದೇವರನ್ನ 30 ಜ್ಞಾನಕ್ಕೆ ಮಾರ್ಬಿಟ್ಟಿದ್ದಾರೆ ಎಂಬುದನ್ನು ನೋಡ್ತೇವೆ. ಆದರೆ ಇವರಾದರೂ ದೇವರು ಪೂರ್ಣ ಹೃದಯದಿಂದ ದೇವರನ್ನ ಸೇವಿಸಿದರು ಎಂಬುದನ್ನು ನೋಡ್ತೇವೆ. ಅವ್ರು ಬೇಕಂತೆಲ್ಲ ಸಹಾಯ ಮಾಡಿದರು ಎಂಬುದನ್ನು ನೋಡ್ತೀವಿ. ಅದೇ ಪ್ರೀತಿ ಇರುವುದೇ ಮಕ್ಕಳೇ, ನೀವು ಪ್ರಶ್ನೆ ಮಾಡಬೇಕು, ಸಹೋದರ ಹಾಗೂ ಸಹೋದರಿ, ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಸಮಯ ಕೊಡ್ತಾ ಇದ್ದೀವಾ? ನಾವು ದೇವರಿಗೆ ದಶಮಾಮಗ ಕೊಡ್ತಾ ಇದ್ದೀವಾ? ನಾವು ಮುಚ್ಕೊಳ್ತಾ ಇದ್ದೀವಿ ಎಂಬುದಾಗಿ ನಾವು ನೋಡಬೇಕು. ಪ್ರೀತಿ ಇದೆ ಮಕ್ಕಳೇ, ದೇವರಿಗೆ ನಾವು ಸಮಯನ ಕೊಡಬೇಕು. ದೇವರನ್ನು ಬೆಳೆಯುವಾಗ ದೇವ್ರು ಖಂಡಿತವಾಗಿ ಸಂತೋಷ ಉಳ್ತಾರೆ. ನನ್ನ ಮಗ, ನನ್ನ ಮಗಳು ನನಗೆ ಸಮಯ ಕೊಡ್ತಾ ಇದ್ದಾನೆ. ಈ ದಿನಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ, ಕೆಲಸದಲ್ಲಿ, ಒತ್ತಡದಲ್ಲಿ, ಸೈತನ್ ಕಾರ್ಯಗಳಲ್ಲಿ, ಕತ್ತಲ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ. ಅದರಿಂದ ಹೊರಗೆ ಬರಬೇಕಾದ್ರೆ ನಮ್ಮ ದೇವರಿಗೆ ಸಂಪೂರ್ಣ ನಮ್ಮ ಜೀವಿತನ ಕೊಡಬೇಕು. ಅಪ್ಪ, ಆ ಸ್ತ್ರೀ ಇಬ್ಬರು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತಮ್ಮ ಭವಿಷ್ಯನ ಬಿಟ್ಟು ನಿಮ್ಮನ್ನೇ ಆತುಕೊಂಡಿದ್ದರು, ಅದೇ ತರ ನಾನು ಕೂಡ ನಿನ್ನಲ್ಲಿ ಬೆಳೆಯುವಂತೆ ನೀನು ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ಹಿಂದೆ ನಿಮ್ಮ ಜೀವಿತನ ಬದಲಾಯಿಸುತ್ತದೆ. ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಕಣ್ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಕಣ್ಣು ಮುಚ್ಚಿ. ಪರಿಶುದ್ಧನೆ, ಪ್ರೀತಿಯುಳ್ಳ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಸ್ವಾಮಿ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಹೌದೇಶಪ್ಪ, ಅವರಲ್ಲಿದ್ದಂಥ ಇಬ್ಬರು ಸ್ತ್ರೀ ತಮ್ಮ ಜೀವಿತನೇ, ತಮ್ಮ ಭವಿಷ್ಯದ ಬಗ್ಗೆ ಕುರಿತು ಚಿಂತೆ ಮಾಡದೆ ನಿನ್ನಲ್ಲಿ ಭರವಸೆದಿಂದ ಅವರು ಜೀವಿಸುವ ಹಾಗೆ ಮಾಡಿದಲ್ಲಪ್ಪ. ಅದೇ ತರ ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಅವರು ಕೂಡ ನಿಮ್ಮ ಬಳಿಗೆ ಬಂದು ನಿಮ್ಮ ಬಗ್ಗೆ ಇನ್ನೂ ಚೆಕ್ ತಿಳ್ಕೊಂಡು ನಿನ್ನಲ್ಲಿ ಆಶೀರ್ವಾದ ಹೊಂದುವಂತೆ ನಿನ್ನ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಅಪ್ಪ ದೇವರೇ, ನೀನು ಒಳ್ಳೆ ದೇವರು, ಅದ್ಭುತ ಮಾಡುವಂಥ ದೇವರು ಅಪ್ಪ. ನಾವು ಸಮಯನ ಕೊಡದೆ ಅಪ್ಪ ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೀವಿ ಅಪ್ಪ. ಅದನ್ನು ದೇವರೇ, ನಾವು ತಪ್ಪು ಮಾರ್ಗದಲ್ಲಿ ಹೋಗದೆ ನಿಮ್ಮ ಮಾರ್ಗದಲ್ಲಿ ನಮ್ಮ ಭವಿಷ್ಯವನ್ನು ನಿಮ್ಮ ಕರೆಗಳಲ್ಲಿ ಅರ್ಪಿಸುವಂತೆ ನೀನು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ, ಅಪ್ಪ, ನೀ ನಮ್ಮನ್ನು ಕರುಣಿಸುವಂಥ ದೇವರು, ನೀ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಪ್ಪ. ನಿಮಗೆ ಸ್ತೋತ್ರ. ಈ ವಿಡಿಯೋ ಮೂಲಕ ಯಾರ್ಯಾರು ನೋಡ್ತಾರೋ ಅವ್ರನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಭಾಗ್ಯನ ಕೊಡು, ಅವ್ರ ಜೀವಿತನ ಅದ್ಭುತವಾಗಿ ನಡೆಸಪ್ಪ, ಅವ್ರ ಜೀವಿತನ ಬದಲಾಯಿಸಿ ನಿಮಗೆ ಅಪ್ಪ ಒಳ್ಳೆ ಕಾಣಿಕೆಯನ್ನು ಕೊಡುವಂತೆ, ನೀನಲ್ಲಿ ಸಮಯನ ಕಳೆಯುವಂತೆ ಆ ಮಕ್ಕಳನ್ನು ಆಶೀರ್ವದಿಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.